ಅಹಿಂದ ವರ್ಗದ ಪರ ಸಿದ್ದರಾಮಯ್ಯ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಅಹಿಂದಕ್ಕೆ ಹೆಚ್ಚು ಸ್ಥಾನಮಾನ ಕೊಡಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ನ ಡೆವಲಪ್ಮೆಂಟ್ಸ್ನ ನೋಡ್ತಾ ಹೋಗೋಣ. ಅಹಿಂದ ವರ್ಗದ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಅಹಿಂದಕ್ಕೆ ಹೆಚ್ಚು ಸ್ಥಾನಮಾನ ಕೊಡಿ ಅನ್ನೋದು ಅವರ ಒತ್ತಾಸೆ, ಅವರ ಆಶಯ ಮತ್ತು ಅವರ ಕಾಳಜಿ. ಓಕೆ, ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸಿದ್ದು ಬಣದ 10 ಮಂದಿಗೆ ಮಾತ್ರ ಡಿಕೆ ಸಂಪುಟದಲ್ಲಿ ಸ್ಥಾನ. ಓಕೆ, ಅಂದರೆ ನಡಿಬೇಕಾಗತ್ತೆ. ಅವರು ಒಬ್ಬ ಪ್ರಬಲ ನಾಯಕರು, ಒಬ್ಬ ಮಾಸ್ ಲೀಡರ್, ಮುಖ್ಯಮಂತ್ರಿಯಾಗಿ ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಅವ್ರ ಮಾತನ್ನು ಕೇಳದೇ ಇರೋಕ್ಕಾಗತ್ತೆ, ಕೇಳಲೇಬೇಕಾಗತ್ತೆ. ಎಸ್, ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವ ಪಟ್ಟಿ ನಾಳೆ ಹೊರಬೀಳಲಿದೆ. ಪಾರ್ವತಿ ತನಯನಿಗೆ ಮಂತ್ರಿಗಿರಿ ಫಿಕ್ಸ್. ಅಂದರೆ ಇದು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇರೋದು. ಪರಮೇಶ್ವರ್, ಜಮೀರ್, ಜಾರ್ಜ್, MB ಪಾಟೀಲ್ ಅವ್ರನ್ನ DCM ಮಾಡಿ ಅನ್ನುವ ಈ ಒಂದು ಒತ್ತಾಯ ಕೇಳ್ಬರ್ತಾ ಇದ್ರೆ, ಆದರೆ DCM ಗೊಡವೆನೇ ಬೇಡ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಇದನ್ನು ಹೆಂಗೆ ಬಗೆಹರಿಸ್ತಾರೆ? ಇದೊಂದು ಜಟಿಲ ಪ್ರಶ್ನೆ ಆಗಿದೆ. DCM ಹುದ್ದೆ ಸೃಷ್ಟಿ ಮಾಡಿದರೆ ಗೊಂದಲಕ್ಕೆ ದಾರಿ ಆಗುತ್ತೆ ಅನ್ನೋದು DK ಅವರ ವಾದ. ಅದನ್ನು ನನ್ನ ಕಲೀಗ್ ವಿವೇಕ್ ಕೂಡ ಹೇಳ್ತಾ ಇದ್ರು ಇದೇ ಮಾತನ್ನು. ಅದರ ಮುಂದುವರೆದ ಭಾಗವಾಗಿ ನಾವು ಮತ್ತೆ ಅವ್ರನ್ನ ಮಾತನಾಡಿಸೋಣ. ಎಸ್, ಲೆಟ್ಸ್ ಗೋ ಫಾರ್ ಲೈವ್. ಓಕೆ, ವಿವೇಕ್, ನಿಜ ಇಲ್ಲಿ ಒಂದು ಸಮಾಜ ಅಂತ ಹೇಳಿದಾಗ ಎಲ್ಲ ಪ್ರದೇಶಗಳಿಗೂ ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸಬೇಕು, ನಿಜ. ಆದರೆ ಆ ನ್ಯಾಯ ಒದಗಿಸಬೇಕು ಅನ್ನೋದೇ ಒಂದು ಜಟಿಲತೆಯನ್ನು ಸೃಷ್ಟಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಪರ್ಪಸ್ ಸರ್ವ್ ಆಗಲ್ಲ, ನೋ ಡೌಟ್ ಅಬೌಟ್ ಇಟ್. ಈಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರಲ್ಲ, ಯಾವ ಉಪಮುಖ್ಯಮಂತ್ರಿಗಳ ಗೊಡವೆ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಬೇಡ ಅಂತನಾ ಅಥವಾ 4 ಜನ ಬೇಡ ಅಂತನಾ, ಅಥವಾ ಏನಾದರೂ ಇಲ್ಲಿ ತರಕಾರಿ ವ್ಯಾಪಾರ ಥರ ಚೌಕಾಶಿ ಏನಾದರೂ ನಡೀತಾ ಇದ್ದಾರೆ, 4 ಬೇಡ್ರಿ 3, 2, 1 ಹಾಗೇನಾದರೂ ನಡೆಯುವಂಥ ಸಾಧ್ಯತೆ ಇದೆಯಾ ಅನ್ನುವ ಒಂದು ಸಾಮಾನ್ಯ ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ಎಸ್, ಕುಡ್ ಯು ಗೋ ಹೆಡ್, ಹೌ ಡು ಅನಲೈಸ್ ಇಟ್? ಎಸ್ ರಾಘವ್, ಈಗಾಗಲೇ ನೀವು ಹೇಳಿದಂತೆ ಈಗಾಗಲೇ 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಒಂದು ಕಡೆ ಹೂವಾಪುವ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅವರ ಆಪ್ತರು ಯಾರಿದ್ರು ಅವ್ರಿಗೆ DCM ಹುದ್ದೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ಸತ್ಯನೇ. ಆದರೆ ಅಷ್ಟೇ ಹುದ್ದೆ ಕೊಡಿ, ಇಷ್ಟೇ ಹುದ್ದೆ ಕೊಡಿ ಅಂತ ಅವ್ರು ಕೇಳಿದ್ದಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಕೇಳಿ ಬರ್ತಿರುವಂಥ ವಿಚಾರ ಏನಪ್ಪಾ ಅಂದರೆ, DK ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ DCM ಹುದ್ದೆನೇ ಬೇಡ, ಅದು ಮಾಡಿದ್ರೆ ಒಂದು ಸಮುದಾಯಕ್ಕೆ ಕೊಟ್ಟರೆ ಮತ್ತೊಂದು ಸಮುದಾಯಕ್ಕೆ ಕೊಡದೆ ಹೋದರೆ ಅದು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಂತ ಹೇಳಿ ನಾವು ಎಲ್ಲ ಸಮುದಾಯಕ್ಕೆ ಕೊಡ್ತಾ ಹೋದರೆ 4 ರಿಂದ 5 DCM ಹುದ್ದೆಗಳನ್ನು ಕೊಡಬೇಕು. ಆ ರೀತಿಯ ಕೊಟ್ಟರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಗೊಂದಲ ಆಗುತ್ತೆ ಅಂತ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 3 DCM ಹುದ್ದೆಗಳನ್ನು ಸೃಷ್ಟಿ ಮಾಡಿ ಆ ಸಂದರ್ಭದಲ್ಲಿ ಹೆಂಗೆ ಸರ್ಕಾರಕ್ಕೆ ಗೊಂದಲ ಆಗಿತ್ತು ಅಂತ. ಆ ನಿಟ್ಟಿನಲ್ಲಿ ಈಗಲೂ ಕೂಡ ಏನಾದರೂ ಗೊಂದಲ ಆಗ್ಬೋದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಆ ರೀತಿಯಾದಂಥ ಮಾತುಗಳನ್ನ ಆಡ್ತಿದ್ದಾರೆ. ಆದರೆ ನಿಜಕ್ಕೂ ಕೂಡ ಈಗ ಹೈಕಮಾಂಡ್ನ ಚಾಯ್ಸ್ ಆಗಿರುತ್ತೆ ಯಾವ ರೀತಿಯಾಗಿ DCM ಹುದ್ದೆ ಕೊಡಬೇಕಾ. ಯಾಕಂದರೆ ಮತ್ತೆ KPCC ಅಧ್ಯಕ್ಷರ ಪಟ್ಟ ಕೂಡ ಇದೆ, ಅದು ಯಾವ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಕೊಡಬೇಕು, ಒಂದು ವೇಳೆ ಅವ್ರಿಗೆ ಕೊಟ್ಟರೆ ಯಾವ ರೀತಿಯ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಈ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳಲ್ಲೂ ಕೂಡ ಸಾಕಷ್ಟು ತಲೆನೋವಾಗಿದೆ ಈಗ ಸದ್ಯದ ಮಟ್ಟಿಗೆ ಹೈಕಮಾಂಡ್ಗೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಅವರಿಗೆ ಕೆಳಗಿಳಿಸಿದ್ದು ಅಹಿಂದ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ. ಅಹಿಂದ ವರ್ಗದವರು ಸಾಕಷ್ಟು ಈ ವಿಚಾರವನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಅಹಿಂದ ವರ್ಗದವ್ರಿಗೂ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೂಡ ಕೇಳಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದರೆ ನಿಜಕ್ಕೂ ಕೂಡ ಇದನ್ನೆಲ್ಲ ಹೈಕಮಾಂಡ್ ಮಣೆ ಹಾಕಿ ಒಪ್ಪಿಗೆ ಕೊಡುತ್ತಾ ಇಂಥ ಒಂದು ಫೇಸ್ ಅನ್ನು ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಅಥವಾ KPCC ಪಟ್ಟ ಕೊಡೋದಕ್ಕೆ ಅನ್ನೋದು ಒಂದಿಷ್ಟು ಗೊಂದಲಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ, ಈ ರೀತಿ ಹೈಕಮಾಂಡ್ ಮಾಡುತ್ತಾ ಅಂತ. ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ DCM ಹುದ್ದೆಗಳ ವಿಚಾರದ ಪೈಕಿ ಮಾತನಾಡ್ತಾ ಹೋದ್ರೆ ಅಲ್ಪಸಂಖ್ಯಾತರ ಕೋಟಾದಿಂದ ಈಗಾಗಲೇ ಜಮೀರ್ ಅಹಮದ್ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಇವರಿಬ್ಬರಲ್ಲಿ ಒಬ್ಬರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಲಿಂಗಾಯತ ಸಮುದಾಯದಿಂದ ಈಗಾಗಲೇ ಈ ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಇವರಿಬ್ಬರಲ್ಲಿ ಒಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಐ ಗಾಟ್ ಇಟ್. ಆದರೆ $1 ಮಿಲಿಯನ್ ಪ್ರಶ್ನೆ, ನೀವು ಆ ಪ್ರಶ್ನೆಗೆ ಉತ್ತರ ಕೊಟ್ಟರೋ ಇಲ್ವೋ ಅಥವಾ ನಾನು ಗ್ರಹಿಸ್ಲಿಲ್ವೋ ಗೊತ್ತಿಲ್ಲ, ಮತ್ತೊಂದು ಸಲ ಕೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಯಾವ ಆಧಾರದ ಮೇಲೆ ಈ ಸಚಿವ ಸ್ಥಾನ ನಿರ್ಧಾರ ಆಗ್ತಾ ಇದೆ? ದಿಸ್ ಇಸ್ ದ ಕ್ವೆಶ್ಚನ್ ಫ್ರಮ್ ಲೇಮ್ಯಾನ್.
ರಾಘವ್, ಈಗಾಗಲೇ ಏನು ಯಾವ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ಏನು ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸುವ ಕಾರಣದಿಂದಾಗಿ ಸಿದ್ದರಾಮಯ್ಯನವರ ಕೋಟಾದಿಂದ ಒಂದು 11 ಮಂತ್ರಿಗಿರಿ ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈಗ ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಿರುವಂತ DK ಶಿವಕುಮಾರ್ ಅವರು ಅವರಿಗೆ ಒಂದು 11 ಮಂತ್ರಿಗಿರಿ ಕೊಡುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಜೊತೆಗೆ ಹೈಕಮಾಂಡ್ನವರು ಒಂದು 11 ಮಂತ್ರಿಗಿರಿ ಅಂದ್ರೆ 11-11-11 ಫಾರ್ಮುಲಾವನ್ನ ಕೂಡ ಈಗಾಗಲೇ ಮುಂದಿಟ್ಕೊಂಡು ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾಗಿದೆ. ಜೊತೆಗೆ ಸೀನಿಯಾರಿಟಿ ಬೇಸ್ ಮೇಲೂ ಕೂಡ ಈಗಾಗಲೇ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಅವರ ಸ್ಥಾನಗಳೇನಿದೆ 10 ಸಚಿವ ಸ್ಥಾನಗಳು, ಅವರ ಪೈಕಿ ನೋಡ್ತಾ ಹೋದ್ರೆ ನೂತನವಾಗಿ ಆಯ್ಕೆ ಆದಂಥ ಶಾಸಕರಿಗೆ ಒಂದು 3-4 ಜನಕ್ಕೆ ಅವಕಾಶ ಕೊಡಬೇಕು ಅಂತ DK ಶಿವಕುಮಾರ್ ಅವರು ಅವರ 10 ಸ್ಥಾನಗಳೇನಿದೆ ಅದರಲ್ಲಿ 3-4 ಜನರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ. ಜೊತೆಗೆ ಈಗಾಗಲೇ ಏನು ಅಹಿಂದ ವರ್ಗಕ್ಕೆ ಹೆಚ್ಚು ಸಚಿವ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಅವರ ಕ್ಲೈಮ್ ಅನ್ನ ಇಟ್ಟಿದ್ದಾರೆ. ಅವರಿಗಿರ್ತಕ್ಕಂಥ 10 ಸಚಿವ ಸ್ಥಾನದ ಪೈಕಿ ಅದರಲ್ಲಿ ಅಹಿಂದ ವರ್ಗದವರಿಗೆ ಜಾಸ್ತಿ ಕೊಡ್ತಾರೋ ಅಥವಾ ಅವರ ಆಪ್ತರಿಗೆ ಜಾಸ್ತಿ ಕೊಡ್ತಾರೋ ಅನ್ನೋದು ಒಂದಿಷ್ಟು ಪ್ರಶ್ನೆ ಉದ್ಭವ ಆಗ್ತಿದ್ರೆ. ಜೊತೆಗೆ ಹೈಕಮಾಂಡ್ ಜೊತೆ ಯಾರೆಲ್ಲ ಈಗಾಗಲೇ ಚೆನ್ನಾಗಿರ್ತಕ್ಕಂಥವ್ರು ಒಂದು ಒಳ್ಳೆ ಒಡನಾಟವನ್ನು ಹೈಕಮಾಂಡ್ ಜೊತೆ ಇಟ್ಕೊಂಡಿದ್ದಾರೆ. ಪ್ರತಿ ಬಾರಿ ಕೂಡ ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನ ಫಿಕ್ಸ್ ಅಂತ ಕೂಡ ಹೇಳಲಾಗುತ್ತೆ. ಅಂಥವರಿಗೆ ಹೈಕಮಾಂಡ್ ಸಚಿವ ಸ್ಥಾನ ಕೊಡುತ್ತೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಇವರೆಲ್ಲ ಅತಿ ಆಪ್ತರು ಹೈಕಮಾಂಡ್ ಜೊತೆ, ಅವರಿಗೆಲ್ಲ ಸಚಿವ ಸ್ಥಾನ ಹೈಕಮಾಂಡೇ ಕೊಡುತ್ತೆ. ಇನ್ನು ಸಿದ್ದರಾಮಯ್ಯನವರ ಕ್ಯಾಲ್ಕುಲೇಷನ್ ಪ್ರಕಾರ ಅವರು ಅಹಿಂದ ವರ್ಗಕ್ಕೆ ಹೆಚ್ಚು ಮಣೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ನೂತನವಾಗಿ ಆಯ್ಕೆ ಆಗಿರುವಂತವ್ರಿಗೆ ಹೆಚ್ಚು ಆದ್ಯತೆ ಕೊಡುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಆದ್ರೆ ಅಂತಿಮವಾದಂತ ಪಟ್ಟಿ ಏನಿದೆ, ಫೈನಲ್ ಪಟ್ಟಿ ನಾಳೆ ಹೊರಗಡೆ ಬರುತ್ತೆ. ಅಂದ್ರೆ ನಾಳೆ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಳ್ತಿದ್ದಾರೆ ಅವರ ಪಟ್ಟಿ ಮಾತ್ರ ಬಿಡುಗಡೆ ಆಗುತ್ತೆ. ಇನ್ನು ಉಳಿದಂತೆ ನಾನು ಈಗಾಗಲೇ ಹೇಳ್ದಂಗೆ 22 ಸಚಿವ ಸ್ಥಾನಗಳು ಏನು ಉಳಿದಿರುತ್ತೆ ಅದನ್ನ ತದನಂತರ ಅಂದ್ರೆ ರಾಜ್ಯಸಭೆ ಚುನಾವಣೆ ಇದೆ, ಅದಾದ ಬಳಿಕ ಈಗಾಗಲೇ ಏನು MLC ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಕೂಡ ಇದೆ. ಇದೆಲ್ಲ ಮುಗಿಸಿ ಆ ಗೊಂದಲಗಳನ್ನೆಲ್ಲ ಕ್ಲಿಯರ್ ಮಾಡಿ, KPCC ಅಧ್ಯಕ್ಷದ ಗೊಂದಲ ಕೂಡ ಕ್ಲಿಯರ್ ಮಾಡಿ ಆಮೇಲೆ ಆಯ್ಕೆ ಮಾಡೋಣ ಅನ್ನೋ ಒಂದಿಷ್ಟು ಡಿಸಿಷನ್ಗೆ ಹೈಕಮಾಂಡ್ ಬಂದಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ಈಗ ನಾಳೆ ಪ್ರಮಾಣ ವಚನ ಈಗ ನೀವು ಪಾಪ ಬಹಳ ಏನು ಗ್ರಾಮೆಟಿಕಲ್ ಆಗಿ ಮತ್ತು ಸಂವಿಧಾನದ ಅಡಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ನಂದೊಂದು ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ಆತ್ಮೀಯರು, ಯಾರು ನಮ್ಮ ಮಾತು ಕೇಳ್ತಾರೆ ಅಂಥದ್ದೊಂದು ಕೋಟಾ ಇರುತ್ತೆ ಅನ್ನೋದನ್ನ ಗ್ರಹಿಸ್ಬೋದಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಅನಾಲಿಸಿಸ್ ಆ್ಯಂಡ್ ಇನ್ಫಾರ್ಮೇಷನ್. ಓಕೆ, ಇದು ನಮ್ಮ ಪ್ರಜಾಪ್ರಭುತ್ವ. ನಮ್ಗೆ ಆತ್ಮೀಯರು ಇವರು ಅನ್ನೋದೊಂದು ಕೋಟಾ ಇದೆ ಅಂತ ತಮಾಷೆಗೆ ಹೇಳ್ತಾ ಇರೋದು, ಆದರೆ ಅದು ನಿಜ ಕೂಡ ಹೌದು. ದಟ್ಸ್ ಲೆಫ್ಟ್ ಯು. ಹ್ಯಾಕ್ ಸ್ವೀಕರಿಸ್ತೀರಿ ಅಂಥೇಳಿ ಒಟ್ಟಿನಲ್ಲಿ ಹೊಸ ಒಂದು ಆಡಳಿತ ಬರ್ತಾ ಇದೆ. ಕಾಂಗ್ರೆಸ್ನಲ್ಲೇ ಒಂದು ಹೊಸ ಆಡಳಿತ, ಅದು DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ಭರದಿಂದ ಸಾಗಿದ್ದಾವೆ ಅನ್ನೋದು ಓವರ್ ಆಲ್ ಸಮ್ಮರಿ. ಯಸ್, ಲೆಟ್ಸ್